ನಂದಿಗಿರಿಧಾಮದಲ್ಲಿಂದು ವಿಶೇಷ ಕ್ಯಾಬಿನೆಟ್ ಸಭೆ ಅರೇಂಜ್ ಆಗಿದೆ. ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮದಲ್ಲಿ ಮೀಟಿಂಗ್. ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ನಂದೀಶ್ವರ ದೇವರ ದರ್ಶನವನ್ನ ಮಾಡ್ತಾರೆ. ಅದಾದ ನಂತರ ಸಭೆಯನ್ನ ಮಾಡುವಂಥದ್ದು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಪೂರ್ತಿಯಾಗಿ ಸಿಂಗಾರವನ್ನಗೊಳಿಸಲಾಗಿದೆ. ಈಗಾಗಲೇ ವಿಶೇಷ ಸಭೆಗೆ ಈ ರೀತಿಯಾಗಿ ಶೃಂಗಾರಗೊಂಡಿರುವಂಥದ್ದು. ಈ ಹಿಂದೆ ಇದೇ ಸ್ಥಳದಲ್ಲಿ ವಿಶೇಷ ಸಂಪುಟ ಸಭೆನ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿತ್ತು. ಆದ್ರೆ ಅದನ್ನ ಕ್ಯಾನ್ಸಲ್ ಮಾಡಿ ವಿಧಾನಸೌಧದಲ್ಲಿ ಆ ಒಂದು ಮೀಟಿಂಗ್ ಅನ್ನ ಮಾಡಲಾಯಿತು. ಆದ್ರೆ ಇದೀಗ ಸಿಎಂ ನೇತೃತ್ವದಲ್ಲಿ ಇದೀಗ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬಿಟ್ಟಿದ್ದಾರೆ. ಸರ್ಕಾರ 4 ವರ್ಷ ಸರ್ಕಾರದಲ್ಲಿ ಇದ್ರು. ಕುಮಾರಸ್ವಾಮಿ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ 1 ವರ್ಷ 7 ತಿಂಗಳಿದ್ರು. ಏನ್ ಮಾಡಿದ್ದಾರೆ? ಏನು ಮಾಡಿಲ್ಲ. ಇನ್ನು ಸುಳ್ಳು ಜನರಿಗೆ ತಪ್ಪದಾರಿಗೆಂತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೀವು ನೋಡಿದ್ರೆ ನಮ್ಮ 2 ವರ್ಷದ ಸಾರ್ವಜನಿಕ ಸಮಾವೇಶ ನೋಡಿದ್ರೆ ಸುಮಾರು 2 ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು. 3 ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು. ಮಳೆ ಇದ್ರು ಬಂದಿದ್ರು ಕೂಡ ಇದ್ರು. ಆಮೇಲೆ ಹೊರಗಡೆ ಬರಕ್ ಆಗಿಲ್ಲ. ಬಹಳ ಜನ ಸುಳ್ಳು ಬರ್ತಾರ. ಸರ್ 5 ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್? 5 ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್? ನೀವು ತಾವು 5 ವರ್ಷ ಸಿಎಂ ಆಗಿರ್ತೀರಿ? ಹೌದು, ನಾನೇ. ಈಗ ಬಿಜೆಪಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸರ್. ಯಾರು? ಬಿಜೆಪಿ ಅವರು ಜೆಡಿಎಸ್ ಅವರು ಸರ್. ಅವರು ನಮ್ಮ ಹೈಕಮಾಂಡ್ ಅಶೋಕ್ ಅವ್ರು ಹೇಳ್ತಾ ಇದಾರೆ ಎಲ್ಲ ಕಡೆ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ ಬಿಜೆಪಿ ಮ್ಯಾನ್, ವಿಜೇಂದ್ರ ಇಸ್ ಎ ಬಿಜೆಪಿ ಮ್ಯಾನ್ ಅಲ್ವಾ? ನಾರಾಯಣಸ್ವಾಮಿ ಇಸ್ ಎ ಬಿಜೆಪಿ ಮ್ಯಾನ್. ಅವ್ರು ಹೇಳಿದ್ರೆ ನೀವು ಬರ್ಬೋದ? ವೆರಿಫೈ ಮಾಡ್ಬೇಕ ಬೇಡ? ಅದಕ್ಕೆ ತಮ್ಮನ್ನು ಕೇಳ್ತಾ ಇದ್ದೀವಿ ಸರ್. ಅದಕ್ಕೆ
ನಾನು ಹೇಳೋದು ಬರೆಯ ಜಾತಿ ಸಮೀಕ್ಷೆ ಸರಿಯಾಗಿ ಆಗ್ತಿಲ್ಲ. ಅಧಿಕಾರಿಗಳು ಮನೆ ಬಾಗಿಲಿಗೆ ಅಂಟಿಸಿ ಬರೀ ಪೋಸ್ಟರ್ ಮಾಡಲಾಗಿದೆ ಅಂತ ನೋಡಪ್ಪ, ಒಂದು ವೇಳೆ ನಿಮ್ಗೆ ಆತರ ಇದ್ರೆ ಆನ್ಲೈನ್ ಮಾಡಿ. ಆನ್ಲೈನ್ ಮಾಡಕ್ಕೆ ಏನೋ ತೊಂದರೆ ಇದೆಯಾ? ತೊಂದರೆ ಇದೆಯಂದ್ರೆ ಕೇಳಪ್ಪ, ನಿಮ್ಗೆ ಏನಾದ್ರು ತೊಂದರೆ ಇದೆಯಾ? ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ನಿಮ್ಗೆ ಏನ್ ತೊಂದರೆ ಹೇಳೋದು ನಿಮ್ಗೆ? ಆನ್ಲೈನ್ ನಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ, ಮನೆಗೆ ಅಕ್ಸೆಪ್ಟ್ ಮಾಡ್ತೀವಿ, ಮೀಟಿಂಗ್ ಅಕ್ಸೆಪ್ಟ್ ಮಾಡ್ತೀವಿ. ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ ಜಾತಿ ಹೇಳ್ಕೋದು. ಅದು ಪರಿಶಿಷ್ಟ ಜಾತಿ ಮಾತ್ರ. ಪರಿಶಿಷ್ಟ ಜಾತಿ 101 ಜಾತಿಗಳಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಅವರು ಮಾತ್ರ ಸರ್ವೆ ಮಾಡ್ತಾರೆ. ಪರಿಶಿಷ್ಟ ಜಾತಿ ಸಾರಿ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾರೆ. ಬಟ್ ಅಧಿಕಾರಿಗಳು ಮಾಡಿದ್ದೀವಿ ಅಂತ ರುಜು ಹಾಕ್ಬಿಟ್ಟು ಹೋಗ್ತಿದ್ದಾರೆ. ಎಲ್ರಿಗೂ ಆನ್ಲೈನ್ ಅಲ್ಲಿ ಮಾಡಕ್ ಬರ್ಬೇಕಲ್ಲ ಆ ವರ್ಗದ ಜನಕ್ಕೆ ಅಂತ. ನಿಮಗೆ ಮನೆಗೆ ಬಂದಿರ್ತಾರೆ, ಅಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಅಂಟಿಸ್ಬಿಟ್ಟು ಹೋಗ್ತಾರೆ. ಇದ್ದರೆ ಹೇಗೆ ಹೋದ್ರೆ ಜಾತಿ ಹೋಗೋರು ಅಂಟಿಸ್ಬಿಟ್ಟು ಹೋಗ್ತಾರೆ. ಅದಕ್ಕೆ ನಾವೇನ್ ಮಾಡಿದೀವಿ, ಕೆಲವರಿಗೆ ಸೋಷಿಯಲ್ ಸ್ಟಿಗ್ಮಾ ಇರಬೇಕು, ಬೆಳಗುಂಡ ಇರಬೇಕು, ಸೋಷಿಯಲ್ ಸ್ಟಿಗ್ಮಾ ಇರಬೇಕು. ಅದಕ್ಕೋಸ್ಕರವಾಗಿ ಆನ್ಲೈನ್ ಮೂಲಕ ಮಾಡಿದ್ವಿ. ನಿಮ್ಗೆ ಯಾರು ಗೊತ್ತಾಗಲಿಲ್ಲ, ಯಾರು ಕೇಳೋದಿಲ್ವಲ್ಲ, ಆನ್ಲೈನ್ ಮೂಲಕ ಮಾಡಿ. ಸರ್, ಸುರ್ಜೇವಾಲಾ ಅವರ ಮೀಟಿಂಗ್ ಅಲ್ಲಿ ಕೆಲವು ಶಾಸಕರು ಸಚಿವರಾಗೋ ಬಗ್ಗೆ ಅನಿಸಿಕೆ ಪ್ರಭುತ್ವದಲ್ಲಿ ಎಲ್ರಿಗೂ ಮಿನಿಸ್ಟರ್ ಅಧಿಕಾರ ಇದೆ. ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ಮಾಡಿದೆ. 140 ಜನ ಇದ್ದಾರೆ ನಮ್ಮ ಪಾರ್ಟಿಯಲ್ಲಿ. 54 ಜನ ಮಾತ್ರ ಮಾಡಬೇಕು. ಎಲ್ಲರೂ ಮಾಡಕ್ಕಾಗುತ್ತಾ? 15% ಮಾತ್ರ ಮಾಡಬೇಕು ಮಂತ್ರಿಗಳನ್ನ. 34 ಜನ ಮಾತ್ರ ಮಾಡೋದು. 142 ಜನ ಮಾಡಕ್ಕಾಗುತ್ತೆ. ಎಲ್ಲ ಜನರಿಗೆ ಈ ಸಾರಿ ಇಡೀ ರಾಜ್ಯದ ಜನರಿಗೆ ಒಳ್ಳೆ ಮಳೆ ಆಗ್ಲಿ, ಬೆಳೆ ಆಗ್ಲಿ, ಸಮೃದ್ಧಿ ಆಗ್ಲಿ, ಸಂತೋಷದಿಂದ ಇರ್ಲಿ ಜನ. ಮತ್ತೆ ಎಲ್ಲ ಮಾನವೀಯ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ಲಿ. ಸರ್, ಬೆಳಗಾಮ ಸಾಧನಾ ಸಮಾವೇಶದಲ್ಲಿ ACP ಅವ್ರು ನಾರಾಯಣ್ ಅಂತ ಇದ್ರಲ್ಲ ಸರ್, ನೀವು ಅವ್ರಿಗೆ ಈ ತರ ಮಾಡಿದ್ರಿ, ಅವ್ರಿಗೆ ರಾಜೀನಾಮೆ ಕೊಟ್ಟಿದಾರಂತೆ ಸರ್. ರಾಜೀನಾಮೆ ಕೊಟ್ಟಿದಾರಂತೆ. ಅವನೇ ತುಂಬಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ಯಾವಾಗ ಏನು
ಬೆಂಗಳೂರು ಡಿವಿಷನ್ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಗುಲ್ಬರ್ಗ ಬೆಳಗಾವಿ ಡಿವಿಷನ್ ಅಲ್ಲೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ. ಅದು ಬಿಜಾಪುರದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಸಲಹೆ ಬಂದಿದೆ. ಅದು ಮಾಡ್ತೀವಿ ಬಿಜಾಪುರದಲ್ಲಿ. ನಂದಿ ಬೆಟ್ಟದಲ್ಲಿ ಇವತ್ತು ಬೆಂಗಳೂರು ಡಿವಿಷನ್ನು ಕ್ಯಾಬಿನೆಟ್ ಮೀಟಿಂಗು. ಬರೀ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರಲ್ಲ, ಬೆಂಗಳೂರು ಡಿವಿಷನ್, ರೆವಿನ್ಯೂ ಡಿವಿಷನ್. ಈ ಭಾಗದ ಜನಪ್ಪ ನೋಡಪ್ಪ, ಕ್ಯಾಬಿನೆಟ್ ನಾವು ಏನು ಹೇಳಿದ್ದೀವಿ ಅಲ್ಲ, ಬಜೆಟ್ ನಲ್ಲಿ ಏನು ಹೇಳಿದ್ದೀವಿ, ಆ ಬಜೆಟ್ನ ಕಾರ್ಯಕ್ರಮಗಳನ್ನು ಇದು ಮಾಡ್ತೀವಿ. ಸಣ್ಣ ಪುಟ್ಟ ಕೆಲಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ಮಾಡ್ಕೊಡ್ತೀವಿ. ತಾವು ಡಿಸೆಂಬರ್ ಮೇಲೆ ಶಕ್ತಿ ಪ್ರದರ್ಶನ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು, ಆದ್ರೂ ಕೂಡ ಬಿಜೆಪಿ ಅವರು ನಂಬ್ತಾ ಇಲ್ಲ, ಸೆಪ್ಟೆಂಬರ್ ಸೇಲ್ ಮಾಡೇ ಮಾಡ್ತೀವಿ. ಬಿಜೆಪಿಯವರು ಯಾರು ನಂಬಲ್ಲ, ನೀನೇ ನಂಬಲ್ಲ. ಬಿಜೆಪಿಯವರು ನಂಬೋದೇ ಇಲ್ಲ. ಅವರು ಯಾರು ಸುಳ್ಳು ಮಾತ್ರ ನಂಬ್ಕೊಳ್ಳೋದು, ಶಕ್ತಿ ಯಾವತ್ತೂ ನಂಬಲ್ಲ, ನೀನು ನಂಬಲ್ಲ. ಅದರಿಂದ ಬಿಜೆಪಿಯವರು ಏನು ಹೇಳ್ತಾರೆ ಅನ್ನೋದು, ಅವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚಿಮರು. ಬರೀ ಸುಳ್ಳು ಹೇಳೋದು, ಸತ್ಯ ಗೊತ್ತೇ ಇಲ್ಲ ಅವರಿಗೆ.